ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 28ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 6:58 ಇರಲಿದೆ. ನಂತರ ಅಮಾವಾಸ್ಯೆಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 9:32 ಇರಲಿದೆ. ನಂತರ ಉತ್ತರಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 9:35 ಇರಲಿದೆ. ನಂತರ ಉತ್ತರ ಕರ್ಣ ಶಕುನಿ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ರಾತ್ರಿ 2:06 ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಕುಂಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:57 ಮಧ್ಯಾಹ್ನ 12:29. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:54 ಬೆಳಿಗ್ಗೆ 9:26. ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5:03 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:44 ಬೆಳಿಗ್ಗೆ 9:33 ಹಾಗೆ ಮಧ್ಯಾಹ್ನ 12:51 ಮಧ್ಯಾಹ್ನ 1:40 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:01 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:36 ಅಪರಾಹ್ನ 3:44 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:19 ಸೂರ್ಯಾಸ್ತ ಸಂಜೆ 6:30. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಈ ದಿನ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ ಅಂತ ಹೇಳಿದರೆ ಪ್ರೀತಿಗೆ, ಪ್ರೇಮಕ್ಕೆ, ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಇನ್ನು ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಜೀವನದಲ್ಲಿ ನಮಗೆ ಯಾವುದು ಸುಖ, ಸಂತೋಷ, ಸೌಖ್ಯವನ್ನು ತರುತ್ತೋ ಅದೆಲ್ಲದಕ್ಕೂ ಕೂಡ ಶುಕ್ರನೇ ಕಾರಕ. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿನ. ಏಕೆಂದರೆ ನಿಮ್ಮ ಪ್ರೀತಿ ಪ್ರೇಮವನ್ನು ನಿವೇದನೆ ಮಾಡಿಕೊಳ್ಳಿಕ್ಕೆ, ಹಾಗೆ ನಿಮ್ಮ ಬಹುದಿನದ
ಕನಸುಗಳೇನಿದೆ ಅಥವಾ ನಿಮ್ಮ ಮನಸ್ಸಿನಲ್ಲೇ ಉಳಿದಿರುವಂಥ ಕೆಲವು ಮಾತುಗಳೇನಿದೆ ಅದನ್ನು ಸಂಬಂಧಪಟ್ಟವರ ಜೊತೆ ಹೇಳಿಕೊಳ್ಳಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿರುವಂಥ ಸಂದರ್ಭ ಇದೆ. ಹಾಗೆ ಈ ಪ್ರಣಯಕ್ಕೆ ಹಾಗೆ ಮನರಂಜನೆಗೂ ಕೂಡ ಶುಕ್ರ ಕಾರಕನಾಗಿರೋದ್ರಿಂದ ಈ ದಿನ ಮನಸ್ಸಿಗೆ ಹಿತ ಅನ್ನಿಸುವಂಥ ತುಂಬ ಖುಷಿ ಕೊಡುವಂಥ ವಿಚಾರಗಳು ಈ ದಿನ ಘಟಿಸುತ್ತೆ. ಹಾಗಾಗಿನೇ ಶುಕ್ರನಿಂದ ಈ ದಿನ ಅತ್ಯುತ್ತಮವಾದಂಥ ಮನರಂಜನೆಯನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಮತ್ತಷ್ಟು ಉತ್ತಮ ಫಲಗಳನ್ನು ತರುತ್ತೆ. ಆದರೆ ಈ ದಿನ ಇರುವಂಥ ಗುರುಹೋರ ಈ ಬೆಳಗಿನ ಅವಧಿ ಏನಿದೆ ಈ ಸಮಯದಲ್ಲೇ ರಾಹುಕಾಲ ಇರೋದರಿಂದ ಈ ಗುರುಹೋರಾದ ಸಮಯವನ್ನು ಸ್ವಲ್ಪ ನೀವು ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 25 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 26 ನಿಮಿಷದಿಂದ ರಾತ್ರಿ 1 ಗಂಟೆ 25 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಹೈಲಿ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಕಬ್ಬಿಣದ ವ್ಯಾಪಾರಿಗಳಿಗೆ, ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮ್ಮ ಪರವಾಗಿ ಈ ದಿನ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ದರೂ ಕೂಡ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಅಥವಾ ಅದರಿಂದ ಬರುವಂಥ ಒಂದು ಮಾಹಿತಿಗಳೇನಿದೆ ಅದು ನಿಮ್ಮ ಪರವಾಗಿರುತ್ತೆ. ಹಾಗಾಗಿನೇ ಶನಿ ಹೋರಾದಲ್ಲಿ ಇಂತಹ ಕೆಲಸಗಳನ್ನು ನೀವು ಈ ದಿನ ಆರಂಭ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 24 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 25 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಸಂಜೆ 5 ಗಂಟೆ 29 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 26 ನಿಮಿಷದಿಂದ ರಾತ್ರಿ 12 ಗಂಟೆ 26 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾ ಇದ್ದೀರಿ, ಯಾರು ಖರೀದಿ ಮಾಡ್ತಾ ಇದ್ದೀರಿ, ಅವರಿಗೆ ಅತ್ಯುತ್ತಮವಾದಂಥ ಅನುಕೂಲತೆಗಳು ಸಿಕ್ಕತ್ತೆ ನಿಮ್ಮ ಈ ವಹಿವಾಟಿನಿಂದ. ಹಾಗೆ ಚಂದ್ರ ಹಾಲಿಗೆ ಮತ್ತು ಅನ್ನಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಹೋಟೆಲ್ನ ನಡೆಸ್ತಾ ಇರುವಂಥ ಹೋಟೆಲ್ ಉದ್ಯಮಿಗಳಿಗೂ ಕೂಡ ತುಂಬ ಅನುಕೂಲತೆಗಳಿದೆ. ಏಕೆಂದರೆ ನೀವು ಈ ಚಂದ್ರಹೋರಾದಲ್ಲೇ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು. ಹಾಗಾಗಿ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 24 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 24 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 27 ನಿಮಿಷದಿಂದ ರಾತ್ರಿ 11 ಗಂಟೆ 26 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಅದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಬೇಡಿ. ನಿಮ್ಮ ಪ್ರಯಾಣ ಇದ್ದರೂ ಕೂಡ ಆದಷ್ಟು ರವಿ ಹೋರಾದಲ್ಲಿ ಬೇಡ. ಇನ್ನು ನೀವೇನಾದರೂ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರಗಳೇನೇ ಇದ್ದರೂ ಅದನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಸರ್ಕಾರದಿಂದ ನಿಮಗೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿರಲಿ, ಯಾವುದೇ ಇಲಾಖೆಯಲ್ಲಿ ನಿಮ್ಮ ಕೆಲಸ ಪೆಂಡಿಂಗ್ ಇರಲಿ, ಸರ್ಕಾರದಿಂದ ಬರುವಂಥ ಈ ಬಿಲ್ಲಿನ ಬಾಬ್ತುಗಳಾಗಲಿ, ಹಣದ ವ್ಯವಹಾರಗಳಾಗಲಿ ಈ ದಿನ ಅಷ್ಟೊಂದು ಉತ್ತಮ ಫಲವನ್ನು ಕೊಡಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನ ಈ ದಿನ ನಿರರ್ಥಕವಾಗುತ್ತೆ. ಹಾಗಾಗಿ ಈ ದಿನ ರವಿ ಹೋರಾದಲ್ಲಿ ಯಾವುದೇ ಒಂದು ಗುರುತರವಾದಂಥ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಬೇಡಿ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 5 ಗಂಟೆ 22 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 22 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಈ ರವಿ ಹೋರ ಬಿಟ್ಟು ಮುಂದೂಡುವಂಥದ್ದು ಉತ್ತಮ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಕೆಲಸವನ್ನು ಯಾವ ಹೊರದಲ್ಲಿ ಆರಂಭ ಮಾಡಬೇಕು ಅನ್ನುವಂಥದ್ರ ಒಂದು ಪರಿಚಯ ಕೂಡ ನಿಮಗೆ ಆಗಿರಬೇಕು.
ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನೀವು ಯಾವ ಕೆಲಸವನ್ನು ಮಾಡಬೇಕು, ಯಾವಾಗ ಆರಂಭ ಮಾಡಬೇಕು, ಈ ವಿವರಗಳನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಇದು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಇರುವಂಥ ದಿನ. ಈ ದಿನವನ್ನು ಮಾಸ ಶಿವರಾತ್ರಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದು. ಹಾಗೆ ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಇರುವಂಥ ದಿನ, ಅಂದರೆ ನಿಜ ಅಮಾವಾಸ್ಯೆಯ ಹಿಂದಿನ ದಿನವನ್ನು ಈ ಬೋಧಾಯನ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದಿದೆ. ಇದು ಮಹಾಭಾರತದ ಕಾಲಕ್ಕೆ ಕೊಂಡೊಯ್ಯುವಂಥದ್ದು ಈ ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆಯ ಪರಿಚಯ. ಹಾಗಾಗಿನೇ ನಿಜ ಅಮಾವಾಸ್ಯೆಯ ಹಿಂದಿನ ದಿನವನ್ನು ಕೂಡ ಅಮಾವಾಸ್ಯೆ ಅಂತಲೇ ಹೇಳಿ ಕೆಲವರು ಪರಿಗಣಿಸುವಂಥದ್ದು ಕೂಡ ಇದೆ. ಹಾಗೆ ನಾಳೆಯ ದಿನ ಶನಿವಾರ ಅಮಾವಾಸ್ಯೆ, ಅದರಲ್ಲೂ ಯುಗಾದಿ ಅಮಾವಾಸ್ಯೆ ಅಂತ ಹೇಳೇ ಕರೆಯಲ್ಪಡುವಂಥದ್ದು. ಏಕೆಂದರೆ ಈ ಅಮಾವಾಸ್ಯೆ ಕಳೆದ ನಂತರದಲ್ಲೇ ಚೈತ್ರ ಮಾಸ ಆರಂಭ ಆಗುತ್ತೆ. ಶುಕ್ಲ ಪಕ್ಷದ ಪ್ರತಿಪದ ಇರುವಂಥದ್ದು ಯುಗಾದಿ ಹಬ್ಬ. ಇದು ಚಾಂದ್ರಮಾನ ಯುಗಾದಿ. ಹಾಗಾಗಿ ನಿಮ್ಮೆಲ್ಲರ ಹೊಸ ವರ್ಷ ಆರಂಭ ಆಗ್ತಾ ಇರುವಂಥದ್ದು ಈ ಭಾನುವಾರದ ದಿನದಿಂದ. ಹಾಗೆ ಮಾರ್ಚ್ 30ನೇ ತಾರೀಕು ನಮಗೆಲ್ಲರಿಗೂ ಕೂಡ ಹೊಸ ವರ್ಷ, ಹೊಸ ಸಂವತ್ಸರ ಬರ್ತಾ ಇರುವಂಥದ್ದು. ಹಾಗಾಗಿನೇ ನಾಳೆ ಒಂದು ದಿನ ಮಾತ್ರ ಹಳೆಯ ಸಂವತ್ಸರಕ್ಕೆ ವಿದಾಯ ಹೇಳುವಂಥ ಸಂದರ್ಭ. ಈ ಸಂದರ್ಭದಲ್ಲೇ ನಾವು ಮತ್ತೊಂದು ವಿದಾಯದ ಬಗ್ಗೆ ಇಲ್ಲಿ ಹೇಳಲೇಬೇಕಾಗಿದೆ. ಏನಂದರೆ, ಇಲ್ಲಿಯವರೆಗೆ ಅಂದರೆ 2.5 ವರ್ಷಗಳ ಕಾಲ ಶನಿ ತನ್ನ ಸ್ವಂತ ರಾಶಿಯಾದಂತಹ ಕುಂಭರಾಶಿಯಲ್ಲೇ ಸ್ಥಿತನಾಗಿದ್ದದ್ದು ನಾಳೆಯ ದಿನ ಶನಿ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭ. ಹಾಗಾಗಿನೇ ಈ ಸಾಡೆ ಸಾತಿ ವಿಚಾರದಲ್ಲೂ ಕೂಡ ಈ 3 ರಾಶಿಯವರಿಗೆ ವ್ಯತ್ಯಯಗಳು ಉಂಟಾಗ್ತಾ ಇರುವಂಥ ಸಂದರ್ಭ ಇದು. ಹಾಗಾಗಿ ನಾಳೆ ಮಕರ ರಾಶಿಯವರಿಗೆ ಸಂಪೂರ್ಣವಾದಂಥ ಒಂದು ಬಿಡುಗಡೆ, ಬದಲಾಗಿ ಮೇಷರಾಶಿಯವರಿಗೆ ಸಂಪೂರ್ಣವಾದಂತಹ ಸೇರ್ಪಡೆ. ಹಾಗಾಗಿ ನಾಳೆಯಿಂದ ಈ ಸಾಡೆ ಸಾತಿ ಶನಿ ಆರಂಭ ಆಗ್ತಾ ಇರುವಂಥದ್ದು ಕುಂಭರಾಶಿಗೆ, ಮೀನರಾಶಿಗೆ ಮತ್ತು ಮೇಷರಾಶಿಯವರಿಗೆ. ಹಾಗೆ ಇಲ್ಲಿ ನಕ್ಷತ್ರ ಆಧಾರಿತ ಸಾಡೆ ಸಾತಿ ಬಹಳ ವಿಶೇಷವಾಗಿ ಪರಿಗಣಿಸಬೇಕಾಗಿರುವಂಥದ್ದು. ಇಲ್ಲಿ 27 ನಕ್ಷತ್ರ ಪಾದಗಳಿಗೆ ಇದರ ಪ್ರಭಾವ ಬಿದ್ದೇ ಬೀಳುತ್ತೆ. ಇಲ್ಲಿ 23ನೇ ತಾರೀಕು ಮಾರ್ಚ್ ಶನಿ ಭಗವಾನರು ಪೂರ್ವಭಾದ್ರ ನಕ್ಷತ್ರ 4ನೇ ಪಾದಕ್ಕೆ ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭ. ನಾವು ಈ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದವನ್ನು ಕೇಂದ್ರವಾಗಿ ಮಾಡಿಕೊಂಡ್ರೆ ಇದರಿಂದ ಮುಂದಿನ 13 ಪಾದ ಮತ್ತು ಹಿಂದಿನ 13 ಪಾದಕ್ಕೆ ಈ ಸಾಡೆ ಸಾತಿ ಶನಿಯ ಪ್ರಭಾವ ಜಾಸ್ತಿ ಇರುತ್ತೆ. ಇಲ್ಲಿ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ ಗುರುವಿಗೆ ಸಂಬಂಧಪಟ್ಟಂತಹ ನಕ್ಷತ್ರ ಇದು. ಹಾಗೆ ಉತ್ತರಭಾದ್ರ ನಕ್ಷತ್ರ 4 ಪಾದಗಳು ಕೂಡ ಶನಿಯ ಸ್ವಕ್ಷೇತ್ರದಲ್ಲಿ ಇರುವಂಥದ್ದು. ಇನ್ನು ರೇವತಿ ನಕ್ಷತ್ರದ 1, 2, 3, 4ನೇ ಪಾದಗಳು ಬುಧನಿಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಅಶ್ವಿನಿ ನಕ್ಷತ್ರದ 1, 2, 3, 4ನೇ ಪಾದಗಳು ಕೇತುವಿಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಭರಣಿ ನಕ್ಷತ್ರದ 1ನೇ ಪಾದ ಏನಿದೆ ಅದು ಶುಕ್ರನಿಗೆ ಸಂಬಂಧಪಟ್ಟಿದ್ದು. ಹಾಗೆ ಈ ಪೂರ್ವಭಾದ್ರ ನಕ್ಷತ್ರದ 2, 3, 4ನೇ ಪಾದ ಶನಿಯ ಸ್ವನಕ್ಷತ್ರವಾಗುತ್ತೆ. ಇನ್ನು ಶತಭಿಷ ನಕ್ಷತ್ರದ 1, 2, 3, 4ನೇ ಪಾದ ರಾಹು ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಧನಿಷ್ಠ ನಕ್ಷತ್ರದ 1, 2, 3ನೇ ಪಾದ ಕುಜನ ಪ್ರಭಾವಕ್ಕೆ ಒಳಪಡುವಂಥದ್ದು. ಇದಲ್ಲದೆ 1, 5 ಮತ್ತು 9 ಈ ತ್ರಿಕೋನ ನಕ್ಷತ್ರಗಳಿಗೂ ಕೂಡ ಪ್ರಭಾವ ಬೀರ್ತಾ ಇರುತ್ತೆ. ಹಾಗಾಗಿ ನಾಳೆಯಿಂದ ಈ ಸಾಡೆ ಸಾತಿ ಶನಿಯ ಒಂದು ಪ್ರಭಾವದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಹಾಗಾಗಿ ಈ ಸಾಡೆ ಸಾತಿಯ ಶನಿ ನಾಳೆಯಿಂದ ಆರಂಭ ಆದರೆ ಇನ್ನು 2.5 ವರ್ಷಗಳು ಮೀನರಾಶಿಯಲ್ಲಿ ಶನಿ ಸ್ಥಿತನಾಗಿರುವಂಥದ್ದು. ಹಾಗಾಗಿ ಶನಿ ಎಲ್ಲಿಯವರೆಗೆ ಮೀನರಾಶಿಗಿರ್ತಾನೋ ಅಲ್ಲಿಯ ಹಿಂದಿನ ರಾಶಿ ಮತ್ತು ಮೀನರಾಶಿಯ ಮುಂದಿನ ರಾಶಿ ಅಂದರೆ ಕುಂಭರಾಶಿ ಮತ್ತು ಮೇಷರಾಶಿ ಇವೆರಡೂ ಕೂಡ ಈ ಸಾಡೆ ಸಾತಿಗೆ ಸೇರ್ಪಡೆ ಆಗುವಂಥ ಸಂದರ್ಭ ಇದು. ಹಾಗಾಗಿ ಈ ಶನಿಯ ಸಂಚಾರ ಆರಂಭ ಆಗ್ತಾ ಇರುವಂಥದ್ದು ಅಂದರೆ ರಾಶಿ ಬದಲಾವಣೆ ಆಗ್ತಾ ಇರುವಂಥದ್ದು ಈ ಅಮಾವಾಸ್ಯೆಯ ದಿನ. ಹಾಗಾಗಿ ಈ ಬಾರಿ ಶನಿಯ ರಾಶಿ ಬದಲಾವಣೆ ಬಹಳ ಅಪರೂಪದ ಸಂಯೋಜನೆಯಲ್ಲಿ ನಡೀತಾ ಇರುವಂಥದ್ದು. ಇಲ್ಲಿ ಮಾರ್ಚ್ 29 ಅಮಾವಾಸ್ಯೆಯ ದಿನ, ಅದರಲ್ಲೂ ಶನಿವಾರದ ದಿನ. ಹಾಗಾಗಿ ಇಲ್ಲಿ ಶನಿ ಮತ್ತು ಅಮಾವಾಸ್ಯೆಯ ಅಪರೂಪದ ಯೋಗ ರೂಪುಗೊಳ್ತಾ ಇರುವಂಥ ಸಂದರ್ಭ ಇದು. ಹಾಗಾಗಿನೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಬಹಳ ಪ್ರಭಾವಶಾಲಿ ಯೋಗ ಅಂತ ಹೇಳೇ ಪರಿಗಣಿಸಲ್ಪಟ್ಟಿರುವಂಥದ್ದು.
ಹಾಗಾಗಿ ಈ ಶನಿಯ ರಾಶಿ ಬದಲಾವಣೆ ಏನಿದೆ ಅದು ಕೆಲವು ರಾಶಿಯವರಿಗೆ ಅತ್ಯುತ್ತಮ ಫಲಗಳನ್ನು ತಂದರೆ ಕೆಲವು ರಾಶಿಯವರಿಗೆ ಸ್ವಲ್ಪ ಸಂಕಷ್ಟಗಳನ್ನು ಕೂಡ ತರುತ್ತೆ. ಏಕೆಂದರೆ ಇದೊಂದು ಅಪರೂಪದ ಯೋಗ ಅಂತಲೇ ಹೇಳ್ಬೋದು. ಇನ್ನು ಮೀನ ರಾಶಿಯಲ್ಲಿ 6 ಗ್ರಹಗಳು ವಿಶೇಷವಾಗಿ ಸಂಯೋಗ ಹೊಂದುತ್ತಾ ಇರುವಂಥದ್ದು. ಇಲ್ಲೇ ರವಿ ಇದ್ದಾನೆ, ಈಗಾಗಲೇ ಬುಧ ಇದ್ದಾನೆ, ಶುಕ್ರ ಇದ್ದಾನೆ. ಇನ್ನು ನಾಳೆಯ ದಿನ ಶನಿ ಕೂಡ ಬಂದಾಗ ನಾಳೆಯ ದಿನ ಚಂದ್ರ ಕೂಡ ಮೀನ ರಾಶಿಗೆ ಬರ್ತಾನೆ. ಇನ್ನು ರಾಹು ಈ ಮೀನ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿ 6 ಗ್ರಹಗಳು ಈ ಮೀನ ರಾಶಿಯಲ್ಲಿ ಸೇರ್ಪಡೆ ಆಗ್ತಾ ಇರುವಂಥ ಸಂದರ್ಭ. ಹಾಗೆ ಈ ಶನಿ ಹೊರಟಿರುವಂಥದ್ದು ಗುರುವಿನ ರಾಶಿಯಾದಂತಹ ಮೀನ ರಾಶಿಗೆ. ಇಲ್ಲಿ ಮಾರ್ಚ್ 29ನೇ ತಾರೀಕು ಈ ಶನಿ ಅಮಾವಾಸ್ಯೆಯ ದಿನ ರಾತ್ರಿ 10:07 ಮೀನ ರಾಶಿಯನ್ನು ಪ್ರವೇಶ ಮಾಡುವಂಥ ಸಂದರ್ಭ. ಹಾಗಾಗಿ ಸುಮಾರು 30 ವರ್ಷಗಳ ನಂತರ ಮೀನ ರಾಶಿಯಲ್ಲಿ ಶನಿ ಮತ್ತೆ ಬರ್ತಾ ಇದ್ದಾನೆ. ಹಾಗಾಗಿ ಈ ಸಂಚಾರ 3 ರಾಶಿಯವರಿಗೆ, ಅದರಲ್ಲೂ ಕುಂಭರಾಶಿ, ಮೀನರಾಶಿ ಮತ್ತು ಮೇಷರಾಶಿಗಳ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಇದು ತರುತ್ತೆ. ಇನ್ನು ಶನಿಯ ಸಂಚಾರದಿಂದ ಲಾಭ ಪಡೆಯುವಂಥ 5 ವಿಶೇಷ ರಾಶಿಗಳು ಯಾವ ಯಾವ ಪರಿಹಾರಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಶನಿ 7ನೇ ಮತ್ತು 8ನೇ ಮನೆಯ ಅಧಿಪತಿ. ಹಾಗಾಗಿ ಸಂಚಾರದ ಸಮಯದಲ್ಲಿ ಶನಿ ನಿಮಗೆ ಭಾಗ್ಯಸ್ಥಾನದಲ್ಲಿರ್ತಾನೆ, 9ನೇ ಮನೆಯಲ್ಲಿರ್ತಾನೆ. ಹಾಗಾಗಿನೇ ಈ ಶನಿಯ ಸಂಚಾರ ಕರ್ಕಾಟಕ ರಾಶಿಯವರಿಗೆ ಅತ್ಯುತ್ತಮವಾದಂಥ ಸಂತೋಷದ ಸಮಯವನ್ನು ಒದಗಿಸ್ತಾ ಇದೆ. ನಿಮ್ಮ ಕಷ್ಟಕರ ಸಮಯಗಳು ಕರಗಿ ಹೋಗ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಹೊಸ ಶಕೆ ಆರಂಭ ಆಗುತ್ತೆ. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ಅಡಚಣೆಗಳು ಕೆಲಸದಲ್ಲಿದ್ದರೂ ಕೂಡ ಅದು ಕ್ರಮೇಣವಾಗಿ ದೂರವಾಗುತ್ತೆ. ವ್ಯಾಪಾರ ವ್ಯವಹಾರಗಳು ತುಂಬ ಪ್ರಯೋಜನಕಾರಿಯಾದಂಥ ಒಂದು ಬದಲಾವಣೆಯನ್ನು ಕಾಣುತ್ತೆ. ಈ ಸಂಬಂಧವಾಗಿ ನೀವು ಪ್ರಯಾಣವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಸುದೀರ್ಘ ಪ್ರವಾಸಗಳು ನಿಮ್ಮ ಬಾಂಧವ್ಯವನ್ನು ಬಲಪಡಿಸುತ್ತೆ. ಹಾಗೆ ಈ ತಪ್ಪು ಗ್ರಹಿಕೆ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ತುಂಬ ಅವಕಾಶಗಳು ಸಿಕ್ಕತ್ತೆ. ಒಟ್ಟಾರೆ ನಿಮಗೆ ಹಠಾತ್ತಾಗಿ ಲಾಭದ ಸುರಿಮಳೆ ಆಗುವಂಥ ಸಾಧ್ಯತೆಗಳು ತುಂಬ ಇದೆ. ಯಾರು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಕೆಲಸಗಳನ್ನು ಮಾಡ್ತಾರೋ ಅಂಥವ್ರಿಗೆ ಶನಿಯಿಂದ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ, ಹೆಚ್ಚು ಅನುಕೂಲತೆಗಳೇ ಉಂಟಾಗುತ್ತೆ. ಹಾಗೆ ನಿಮ್ಮಲ್ಲಿ ಶತ್ರುಗಳು ಯಾರಾದರೂ ಇದ್ದರೆ ಅವರು ಕೂಡ ನಿಮ್ಮ ಈ ಚಲನವಲನವನ್ನು ನೋಡಿ ನಿಮ್ಮ ಕಾರ್ಯವೈಖರಿಯನ್ನು ಕಂಡು ದೂರ ಸರಿಯುವಂಥ ಸಾಧ್ಯತೆ ತುಂಬ ಇದೆ. ಹಾಗೆ ಈ ಸಂದರ್ಭ ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಅತ್ಯುತ್ತಮವಾದಂಥ ಒಂದು ಸಮಯ. ಇನ್ನು ಈ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡುವಂಥವರು ಅಥವಾ ಈ ಭೂಮಿಯ ಸಂಬಂಧವಾಗಿ ಹಣವನ್ನು ಹೂಡಿಕೆ ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿನೇ ಈ ಶನಿಯ ಮೀನ ರಾಶಿಯ ಪ್ರವೇಶ ಏನಿದೆ ಅದು ಕರ್ಕಾಟಕ ರಾಶಿಯವರಿಗೆ ಅತ್ಯುತ್ತಮವಾದಂಥ ಫಲಗಳನ್ನು ಕೊಡುತ್ತೆ. ಹಾಗೆ ಅಮಾವಾಸ್ಯೆಯ ದಿನ ಸಂಜೆ ಸಮಯದಲ್ಲಿ ನೀವು ಎಳ್ಳೆಣ್ಣೆ ದೀಪಗಳನ್ನು ಹಚ್ಚಿಡುವಂಥದ್ದು ನವಗ್ರಹ ದೇವಾಲಯಗಳಲ್ಲಿ, ಜೊತೆಗೆ ಈ ಎಳ್ಳೆಣ್ಣೆ ದೀಪಗಳನ್ನು ದಾನ ಮಾಡುವಂಥದ್ದು ತುಂಬ ಶ್ರೇಷ್ಠ. ಹಾಗೆ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳುವಂಥದ್ದು, ಶನಿ ಗ್ರಹವನ್ನು ಬಲಪಡಿಸ್ಕೊಳ್ಳಿಕ್ಕೆ ಬೇಕಾದಂತಹ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಮಕರ ರಾಶಿಯವರಿಗೆ ಶನಿ ಕೀರ್ತಿ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಮಕರ ರಾಶಿಯವರಿಗೆ ಸಾಡೆ ಸಾತಿ ಕೊನೆಗೊಳ್ತಾ ಇರುವಂಥ ಸಂಭ್ರಮ, ಜೊತೆಗೆ ಮಕರ ರಾಶಿಯವರಿಗೆ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಕೂಡ ಸಂಭವಿಸ್ತಾ ಇದೆ. ಅದನ್ನು ಕೂಡ ನೀವು ಎದುರು ನೋಡ್ತಾ ಇದ್ದೀರಿ. ಹಾಗಾಗಿ ಶನಿ ನಿಮ್ಮ 5ನೇ ಮತ್ತು 9ನೇ ಹಾಗೂ 12ನೇ ಮನೆಗಳನ್ನು ನೋಡ್ತಾ ಇರುವಂಥವನು. ಹಾಗಾಗಿನೇ ನಿಮಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ, ಆಧ್ಯಾತ್ಮಿಕ ವಿಚಾರಗಳಲ್ಲಿ ತುಂಬ ಆಸಕ್ತಿ ಹೆಚ್ಚಾಗುತ್ತೆ. ಇನ್ನು ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ರೀತಿಯ ಈ ಆಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳಿದ್ದರೆ ಅದು ಕೂಡ ಬಗೆಹರಿಯುತ್ತೆ. ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೆ ಈ ಸಂಬಂಧಗಳಲ್ಲಿ ನೀವು ಸ್ವಲ್ಪ ನಕಾರಾತ್ಮಕತೆಯನ್ನು ತೋರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮ ಕುಟುಂಬಸ್ಥರು, ಅದರಲ್ಲೂ ವಿಶೇಷವಾಗಿ ನಿಮ್ಮ ಮಕ್ಕಳು ಗಮನಾರ್ಹವಾದಂಥ ಒಂದು ಪ್ರಗತಿಯನ್ನು ಸಾಧಿಸ್ತಾರೆ. ಮಕ್ಕಳಿಂದ ನಿಮಗೆ ಈ ಸಂದರ್ಭದಲ್ಲಿ ನಿಮಗೆ ತುಂಬ ಸಮಾಧಾನ ಇರುತ್ತೆ, ಅನುಕೂಲ ಇರುತ್ತೆ. ಹಾಗೆ ಈ ಬುದ್ಧಿವಂತಿಕೆಯ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುವಂಥ ಪ್ರಯತ್ನ ಕೂಡ ನಿಮ್ಮಿಂದ ಆಗ್ತಾ ಇರುತ್ತೆ. ಒಟ್ಟಾರೆ ಈ ಪ್ರಯತ್ನದಂತೆ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಹೆತ್ತವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಂತರ
ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಮುಂದುವರಿರಿ. ನವೆಂಬರ್ ವೇಳೆಗೆ ನೀವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಅಲ್ಲಿಯವರೆಗೆ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸ್ತಾ ಇರಲಿ. ಸ್ವಲ್ಪ ತಾಳ್ಮೆಯಿಂದ ಇರಿ. ವಿಶ್ರಾಂತಿ ಪಡ್ಕೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ಸಂದರ್ಭದಲ್ಲಿ ನೀವು ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು, ಹಾಗೆ ಅಶ್ವತ್ಥ ವೃಕ್ಷಕ್ಕೆ ಶನಿವಾರದ ದಿನ ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚುವಂಥದ್ದನ್ನು ಮಾಡಿ ಉತ್ತಮವಾದಂಥ ಫಲ ನಿಮಗೆ ಸಿಕ್ಕತ್ತೆ ಶನಿಯ ಈ ರಾಶಿ ಬದಲಾವಣೆಯಿಂದ. ಇನ್ನು ತುಲಾರಾಶಿಯವರಿಗೆ ಶನಿ 4 ಮತ್ತು 5ನೇ ಮನೆಯ ಅಧಿಪತಿಯಾಗಿರುವಂಥವನು. ಹಾಗೆ ಈ ಮೀನರಾಶಿಗೆ ಶನಿಯ ಪ್ರವೇಶ ನಿಮಗೆ 6ನೇ ಮನೆಗೆ ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭ ಇದು. ಇಲ್ಲಿ 6ನೇ ಮನೆ ಅಂತ ಹೇಳಿದ್ರೆ ಅದು ಶತ್ರುಸ್ಥಾನ. ಹಾಗಾಗಿ ನಿಮ್ಮ ಶತ್ರುಗಳ ಮೇಲೆ ವಿಜಯ ಸಾಧಿಸುವಂಥ ಸಂದರ್ಭ ಇದು. ಹಾಗೆ ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳಿರಲಿ, ಪೈಪೋಟಿಗಳಿರಲಿ, ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅತ್ಯುತ್ತಮ ಅವಕಾಶ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ನೀವು ನಿಮ್ಮ ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಮಾಡಿದಾಗ ಅದರಿಂದ ಬರುವಂಥ ಫಲಿತಾಂಶಗಳನ್ನು ಎಂಜಾಯ್ ಮಾಡ್ತೀರಿ. ಇಲ್ಲ ಅಂತ ಹೇಳಿದ್ರೆ ಒಂದು ಕಡೆ ಸ್ಪರ್ಧೆಗಳು ಮಾತ್ರ ಇರುತ್ತೆ, ಫಲಿತಾಂಶಗಳು ನಿಮ್ಮ ಪರವಾಗಿ ಬರಲ್ಲ. ಇದು ನಿಮಗೆ ತೀವ್ರ ಹಿನ್ನಡೆಯನ್ನು ತರುವಂಥ ಸಂದರ್ಭ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರುವಂಥವ್ರಿಗೆ ತುಂಬ ಉತ್ತಮವಾದ ಅವಕಾಶಗಳಿದೆ. ಹಾಗಾಗಿ ತುಲಾ ರಾಶಿಯವರು ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಿ, ಯಾವುದೇ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ನೀವು ಶ್ರದ್ಧೆಯಿಂದ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನೀವು ಸರಿಯಾದ ಪ್ರತಿಫಲವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಇನ್ನು ಈ ಸ್ಪರ್ಧೆಗಳನ್ನೇ ನೀವು ಸವಾಲಾಗಿ ಸ್ವೀಕಾರ ಮಾಡಬೇಕು. ಅದಕ್ಕಾಗಿಯೇ ಕೌಟುಂಬಿಕ ವಿಚಾರಗಳಿಗೆ ವಿಶೇಷವಾದಂಥ ಒಂದು ಒತ್ತನ್ನು ಕೊಡಬೇಕು. ಹಾಗೆ ಆ ಸಮಸ್ಯೆಗಳು ಬಂದಾಗ ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇಡಬೇಕಾಗತ್ತೆ. ಹಾಗೆ ನಿಮ್ಮ ಯಶಸ್ಸಿನ ಗುಟ್ಟು ಏನು, ನಿಮ್ಮ ಯಶಸ್ಸಿನ ಕೀಲಿ ಎಲ್ಲಿದೆ, ಈ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ನೀವು ಗ್ರಹಿಸ್ಕೊಳ್ತೀರಿ. ಹಾಗೆ ನಿಮ್ಮ ಒಡಹುಟ್ಟಿದವರ ಜೊತೆಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿರಲಿ ಅಥವಾ ವ್ಯಾಪಾರ ವ್ಯವಹಾರಗಳಿರಲಿ, ಅದನ್ನು ಬಹಳ ನಿಷ್ಠೆಯಿಂದ ನಿಭಾಯಿಸುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗೆ ಈ ಸಂದರ್ಭ ನಿಮಗೆ ಯಾವುದು ಪ್ರಯೋಜನಕಾರಿ, ಯಾವುದು ಅಪ್ರಯೋಜನಕಾರಿ ಅನ್ನುವಂಥ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಒಂದು ಅಡ್ವೆಂಚರಸ್ ಆಗಿರುವಂಥ ಪ್ರಯತ್ನಕ್ಕೆ ಸ್ವಲ್ಪ ಕಡಿವಾಣ ಹಾಕಿ ಒಳ್ಳೆಯದಾಗುತ್ತೆ. ಹಾಗೆ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಪ್ರತಿ ಶನಿವಾರ ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಶನಿ 3ನೇ ಮತ್ತು 4ನೇ ಮನೆಯ ಅಧಿಪತಿ. ಹಾಗೆ ಶನಿ ಈ ಸಂದರ್ಭದಲ್ಲಿ ನಿಮ್ಮ 5ನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ, ಮೀನರಾಶಿಗೆ. ಹಾಗಾಗಿ ಈ ಸಂಚಾರ ನಿಮ್ಮ ಪ್ರಣಯ ಸಂಬಂಧಗಳನ್ನು ಬಲಪಡಿಸುವಂಥ ಸಂದರ್ಭ ಇದೆ. ಹಾಗೆ ಪ್ರೀತಿ ಪಾತ್ರರಿಗೆ ನಿಮ್ಮನ್ನು ಹತ್ತಿರದಿಂದ ನೋಡುವಂಥ, ಹಾಗೆ ಭಿನ್ನಾಭಿಪ್ರಾಯಗಳನ್ನು ಬಹಳ ಕೂಲಂಕುಷವಾಗಿ ಚರ್ಚೆಯ ಮೂಲಕ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಒಟ್ಟಾರೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಒಂದು ತಂಡ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನೀವು ಯಾವ ಕೆಲಸವನ್ನು ಇಷ್ಟಪಡ್ತೀರೋ ಆ ಕೆಲಸವೇ ನಿಮಗೆ ಸಿಕ್ಕತ್ತೆ. ಯಾವ ವ್ಯಕ್ತಿಯನ್ನು ಇಷ್ಟಪಡ್ತೀರೋ ಆ ವ್ಯಕ್ತಿಯ ನಿಮಗೆ ಸಂಗಾತಿಯಾಗಿ ಮುಂದೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಯಶಸ್ವಿಯಾಗಿ ಉದ್ಯೋಗವನ್ನು ನಿಭಾಯಿಸುವಂಥದ್ದು. ಇನ್ನು ಯಾವುದೇ ಒಂದು ಸಣ್ಣ ಪುಟ್ಟ ತಪ್ಪುಗಳು, ಲೋಪದೋಷಗಳು ಆದರೂ ಕೂಡ ಸಂಬಂಧಪಟ್ಟವರ ಬಳಿ ಹೋಗಿ ಒಂದು ಕ್ಷಮೆಯನ್ನು ಯಾಚಿಸುವಂಥ ಒಂದು ದೊಡ್ಡ ಗುಣ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಸ್ವಭಾವಕ್ಕೆ ಸೇರ್ಪಡೆಯಾಗುತ್ತೆ. ಇನ್ನು ಈ ದಿನದಲ್ಲಿ ಅನುಕೂಲತೆಗಳೇ ಜಾಸ್ತಿ ಇರೋದರಿಂದ ನಿಮಗೆ ನಿಮ್ಮ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಕಾಳಜಿ ಇರುತ್ತೆ. ಹಾಗೆ ಪ್ರಗತಿಯನ್ನು ಹೊಂದಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳು ಕೂಡ ಇರುವಂಥದ್ದು. ಹಾಗೆ ಹೊಸ ಹೂಡಿಕೆಯ ಈ ತಂತ್ರಗಳೇನಿದೆ, ಹೊಸ ಹೂಡಿಕೆಯ ಬಗ್ಗೆ ಇರುವಂಥ ಒಂದು ಜ್ಞಾನ ಏನಿದೆ, ಅದು ಈ ಸಂದರ್ಭದಲ್ಲಿ ಇಮ್ಮಡಿಯಾಗುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನ ತುಂಬ ಯಶಸ್ವಿಯಾಗುವಂಥದ್ದು. ಹಾಗೆ ಅಮಾವಾಸ್ಯೆಯ ಬೆಳಿಗ್ಗೆ ನೀವು ನಿಮ್ಮ ಮನೆಯ ಮುಂಭಾಗದಲ್ಲಿ ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚಿಡಿ. ಹಾಗೆ ಸ್ವಲ್ಪ ಕಪ್ಪು ಎಳ್ಳನ್ನು ದಕ್ಷಿಣೆ ಸಮೇತ ದಾನ ಮಾಡುವಂಥದ್ದು ನಿಮಗೆ ಉತ್ತಮ ಫಲವನ್ನು ತರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಇಲ್ಲಿ ಶನಿಯ ಪ್ರವೇಶ ಆಗ್ತಾ ಇರುವಂಥದ್ದು 7ನೇ ಮನೆಗೆ. ಆದರೆ ಶನಿ ನಿಮ್ಮ 5 ಮತ್ತು 6ನೇ ಮನೆಯ ಅಧಿಪತಿಯಾಗಿ ಇರ್ತಾನೆ. ಹಾಗೆ 7ನೇ ಮನೆಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಸಂಚಾರದ ಸಂದರ್ಭದಲ್ಲಿ ಬಹಳಷ್ಟು ಅನುಕೂಲತೆಗಳೇ ಇರುತ್ತೆ. ಅದರಲ್ಲೂ ಈ ಪ್ರೀತಿ ಪ್ರೇಮ ಅನ್ನುವಂಥದ್ದು ಗರಿಷ್ಠ ಮಟ್ಟದಲ್ಲಿರುತ್ತೆ. ಪ್ರೇಮ ವಿವಾಹ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ.
ಹಾಗೆ ಈ ಪ್ರಸ್ತುತದಲ್ಲಿ ಏನಾದರೂ ನೀವು ಈ ಪ್ರೀತಿ ಪ್ರೇಮದ ಸುಳಿಯಲ್ಲೇನಾದರೂ ಸಿಕ್ಕಿ ಹಾಕಿಕೊಂಡಿದ್ದರೆ ಅದರಿಂದ ಪಾರಾಗಿ ಬರಲಿಕ್ಕೆ ಅತ್ಯುತ್ತಮ ಅವಕಾಶಗಳು ಕೂಡ ನಿಮ್ಮ ಹಿಂದೆಯೇ ಇರುವಂಥದ್ದು. ಹಾಗೆ ಬ್ಯಾಂಕ್ಗಳಿಂದ ಸಾಲ ಪಡೆಯುವಂಥ ಸಾಧ್ಯತೆ ಆಗಲಿ, ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥ ಒಂದು ಪ್ರಯತ್ನವಾಗಲಿ ತುಂಬ ಚೆನ್ನಾದ ಫಲಿತಾಂಶವನ್ನು ತರುತ್ತೆ. ಇನ್ನು ಮೊದಲ ಮನೆ, 4ನೇ ಮನೆ ಹಾಗೆ 9ನೇ ಮನೆಗಳ ಮೇಲೆ ಶನಿಯ ಪ್ರಭಾವ ಇರೋದರಿಂದ ದೀರ್ಘ ಪ್ರಯಾಣದ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ಇರುತ್ತೆ. ಇನ್ನು ಕುಟುಂಬ ಸದಸ್ಯರ ನಡುವೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಿನಲ್ಲಿ ಸ್ವಲ್ಪ ಘರ್ಷಣೆಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವಾತಾವರಣದ ಮೇಲೆ ಸಂಪೂರ್ಣವಾದಂತಹ ಒಂದು ನಿಯಂತ್ರಣವನ್ನು ಇಟ್ಕೊಳ್ಳಿ. ಹಾಗೆ ನಿಮ್ಮ ಹೂಡಿಕೆಗಳು ಅಥವಾ ವಿದೇಶ ವ್ಯಾಪಾರ ಏನಿದೆ ಅದು ಒಂದು ಒಳ್ಳೆಯ ತಿರುವನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿದೆ. ಹಾಗಾಗಿ ಈ ಶನಿಯ ರಾಶಿ ಬದಲಾವಣೆ ನಿಮಗೂ ಕೂಡ ಉತ್ತಮ ಫಲವನ್ನು ತರುತ್ತೆ. ಹಾಗೆ ಈ ಅಮಾವಾಸ್ಯೆಯ ಸಂಜೆಯ ಸಮಯದಲ್ಲಿ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸೋದ್ರಿಂದ ನಿಮ್ಮ ತೊಂದರೆಗಳು ನಿವಾರಣೆಯಾಗುತ್ತೆ. ಹಾಗಾಗಿ ಬಂಧುಗಳೇ, ಈ ಶನಿಯ ರಾಶಿ ಬದಲಾವಣೆ ಏನಿದೆ ಅದು 2.5 ವರ್ಷಗಳ ನಂತರ ಸಂಭವಿಸ್ತಾ ಇರುವಂಥದ್ದು. ಪ್ರಸ್ತುತ ಮೀನ ರಾಶಿಗೆ ಶನಿಯ ಪಾದಾರ್ಪಣೆ ಆಗ್ತಾ ಇರುವಂಥ ಸಂದರ್ಭ ಇದು. ಇನ್ನು ಉಳಿದ ರಾಶಿಯವರಿಗೆ ಶನಿಯ ಈ ರಾಶಿ ಬದಲಾವಣೆಯಿಂದ ಯಾವ ರೀತಿಯ ಫಲಾಫಲಗಳು ಉಂಟಾಗುತ್ತೆ ಈ ವರ್ಷದಲ್ಲಿ ಅನ್ನುವಂಥ ವಿಚಾರಗಳನ್ನು ಮುಂದೆ ತಿಳ್ಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ರೀತಿಯ ಪ್ರಯತ್ನಕ್ಕೂ ಕೂಡ ನಿಮಗೆ ಸಕಾರಾತ್ಮಕವಾದಂತಹ ಒಂದು ಪ್ರಯತ್ನ ಮುಂದುವರಿಯುತ್ತೆ. ಹಾಗಾಗಿನೇ ಈ ದಿನ ಹೊಸ ಹೊಸ ಜವಾಬ್ದಾರಿಗಳನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವೇ ಖುದ್ದು ಹೊರುವಂಥ ಸಂದರ್ಭ. ಜೊತೆಗೆ ಆ ಒಂದು ಕಾರ್ಯಗಳಲ್ಲಿ, ಜವಾಬ್ದಾರಿಗಳಲ್ಲಿ ನಿಮ್ಮ ಒಂದು ಕಮಿಟ್ಮೆಂಟ್ ಲೆವೆಲ್ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ಅನಿರೀಕ್ಷಿತವಾಗಿ ಕೆಲವು ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದು ಇದೆ. ಈಗಾಗಲೇ ನಿಮಗೆ ಪರಿಚಯಸ್ಥರವರು, ಆದರೆ ಬಹಳ ಅಪರೂಪಕ್ಕೆ ಭೇಟಿ ಮಾಡುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳ ಸಾಧಕ ಬಾಧಕಗಳ ಬಗ್ಗೆ ಅವರಿಂದ ಬೇಕಾದಂತಹ ಕೆಲವೊಂದು ತಿಳುವಳಿಕೆಗಳು, ಕೆಲವೊಂದು ಸಲಹೆ, ಮಾರ್ಗದರ್ಶನ ಇತ್ಯಾದಿಗಳ ಬಗ್ಗೆ ಈ ದಿನ ತುಂಬ ವಿಸ್ತೃತವಾಗಿ ಚರ್ಚೆಗಳು ನಡೆಯುವಂಥ ಸಾಧ್ಯತೆಗಳಿದೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ವಿಶೇಷವಾದಂಥ ಒಂದು ಮನ್ನಣೆ ಇದೆ, ನಿಮ್ಮ ಮಾತಿಗೆ ಗೌರವ ಇದೆ. ಹಾಗಾಗಿನೇ ಈ ದಿನದಲ್ಲಿ ಶಾಶ್ವತವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಉತ್ತೇಜನ ನಿಮಗೆ ಸಿಕ್ಕುವಂಥದ್ದಿದೆ. ಆದರೆ ಈ ದಿನ ಯಾವುದೇ ರೀತಿಯ ಕಾನೂನು ಕಟ್ಟಳೆಗಳನ್ನು ಮೀರಬೇಡಿ. ಇನ್ನು ವಿಶೇಷವಾಗಿ ನೀವು ಸೇವಿಸುವಂಥ ಆಹಾರದ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ನಾಳೆಯ ದಿನ ಈ ಶನಿಯ ರಾಶಿ ಬದಲಾವಣೆಯಿಂದ ನಿಮಗೆ 7.5 ಪ್ರಭಾವ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಮುಂದಿನ ನಡೆ ನುಡಿಗಳೇನಿದೆ, ನಿಮ್ಮ ಯೋಜನೆಗಳೇನಿದೆ ಅದನ್ನು ಬಹಳ ಕರಾರುವಕ್ಕಾಗಿ ಮಾಡಿಕೊಳ್ಳಿ. ಅದರಲ್ಲಿ ಒಂದು ಶಿಸ್ತಿರಲಿ, ಪ್ರಾಮಾಣಿಕತೆ ಇರಲಿ. ನಿಮ್ಮ ಪ್ರಯತ್ನಗಳು ಮುಂದೆ ಒಳ್ಳೆಯ ಫಲವನ್ನು ನೀಡುತ್ತೆ. ಹಾಗೆ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರೆಗೂ ಕೂಡ ಈ ದಿನ ಶುಭ ಫಲಗಳ ಯೋಗ ಇರುತ್ತೆ. ಅದರಲ್ಲೂ ಮನೆಯ ಒಳಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು, ಆದರೆ ಮನೆಯ ಹೊರಗೆ ಮಾತ್ರ ಈ ದಿನ ತುಂಬ ಸಂತೋಷದಿಂದ ಇರ್ತೀರಿ. ಏನೋ ಒಂದು ಕೆಲಸವನ್ನು ಸಾಧನೆ ಮಾಡಲಿಕ್ಕೆ ಹೊರಟಿರೋವಂಥವ್ರು. ಹಾಗಾಗಿ ನಿಮ್ಮ ಮೇಲಧಿಕಾರಿಗಳಿಂದ, ನಿಮ್ಮ ಸಹೋದ್ಯೋಗಿಗಳಿಂದ ಒಂದು ಉತ್ತಮ ಪ್ರತಿಕ್ರಿಯೆ ನಿಮ್ಮ ಕೆಲಸಕ್ಕೆ ಸಿಕ್ಕತ್ತೆ. ಹಾಗೆ ಈ ದಿನ ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳಲಿಕ್ಕೆ ಸ್ವಲ್ಪ ಈ ಹೊಂದಾಣಿಕೆಯ ಮನೋಭಾವ ಬೇಕಾಗತ್ತೆ. ಏಕೆ ಅಂತ ಹೇಳಿದ್ರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಭಿನ್ನವಾದಂಥ ಪ್ರಯತ್ನಗಳು ನಿಮ್ಮಿಂದ ಆಗುವಂಥದ್ದು. ಅದಕ್ಕಾಗಿ ಈ ಬದಲಾವಣೆ ಅನಿವಾರ್ಯವಾಗಿದೆ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಒಂದು ಜವಾಬ್ದಾರಿಯುತ ಕೆಲಸವನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ನೀವು ಅದರ ಸಾಧಕ ಬಾಧಕಗಳನ್ನು ನೋಡಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಸ್ವೇಚ್ಛೆಯ ವರ್ತನೆಗೆ ಈ ದಿನ ಸ್ವಲ್ಪ ಕಡಿವಾಣ ಹಾಕಬೇಕಾಗತ್ತೆ. ಇನ್ನು ಯಾವುದೇ ಒಂದು ಸಮೃದ್ಧಿಯ ಅಥವಾ ಯಾವುದೇ ಒಂದು ಪ್ರಗತಿಪರವಾದಂತಹ ಒಂದು ಪ್ರಯತ್ನ ಅನ್ನುವಂಥದ್ದು ಇದ್ದರೆ ಅದರಲ್ಲಿ ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಪ್ರತಿಕ್ರಿಯೆಯನ್ನು ನೀಡಬೇಕಾಗತ್ತೆ. ಹಾಗೆ ಈ ದಿನ ಬೇರೆಯವರ ಜೊತೆಯಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳು ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರಿಂದ ದೂರ ಇರುವಂಥದ್ದು ಉತ್ತಮ.
ಇನ್ನು ಈ ದಿನ ಧರ್ಮದ ವಿಚಾರದಲ್ಲಿ, ಆಧ್ಯಾತ್ಮಿಕ ವಿಚಾರದಲ್ಲಿ ಕೆಲವೊಂದು ಚರ್ಚೆಗಳು ಆಗುವಂಥದ್ದು, ಅದರಲ್ಲಿ ನೀವು ಭಾಗವಹಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ತಲೆನೋವಿದೆ. ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಅನ್ನುವಂಥದ್ದು ಬೇಗ ಸಿಗ್ತಾ ಇಲ್ಲ. ಹಾಗಾಗಿನೇ ಕೆಲವೊಂದು ಸನ್ನಿವೇಶದಲ್ಲಿ ತುಂಬ ಹೊಂದಾಣಿಕೆಯನ್ನು ಮಾಡಿಕೊಂಡೇ ಮುಂದುವರಿಬೇಕಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ಪ್ರಯತ್ನಗಳು ಧನಾತ್ಮಕವಾಗೇ ಇರುತ್ತೆ. ಅಂದರೆ ನಿಮ್ಮ ಪ್ರಯತ್ನಗಳಲ್ಲಿ ಯಾವುದೇ ರೀತಿಯ ಒಂದು ಅನುಮಾನ ಅನ್ನುವಂಥದ್ದು ಇಲ್ಲ. ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಅದನ್ನು ಮುಗಿಸಿಯೇ ತೀರಬೇಕು ಅನ್ನುವಂಥ ಒಂದು ಸಿದ್ಧಾಂತ ಇರುವಂಥವ್ರು. ಹಾಗೆ ಈ ದಿನದಲ್ಲಿ ಹಠಾತ್ತಾಗಿ ಹಣಕಾಸಿನ ಲಾಭಗಳು ಉಂಟಾಗುವಂಥದ್ದು, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಬಂಡವಾಳ ಹಾಕುವಂಥವರು ನೀವು ಈ ಸಂದರ್ಭದಲ್ಲಿ ನಿಮ್ಮ ಉಪಸ್ಥಿತಿಯ ಬಗ್ಗೆ, ನಿಮ್ಮ ಇರುವಿಕೆಯ ಬಗ್ಗೆ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಸಾಂಸಾರಿಕ ಬದುಕಿನಲ್ಲಿ ಏಕಾಂಗಿಯಾಗಿ ನೀವು ಹೋರಾಡೋದಕ್ಕಿಂತ ನಿಮ್ಮ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಉಂಟಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅಡಚಣೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇದ್ದಾಗ ಅದನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಇದೆಲ್ಲವೂ ಕೂಡ ನೀವು ಒಂದಾದ ಮೇಲೆ ಒಂದರಂತೆ ಈ ದಿನವೇ ಮಾಡಬೇಕಾಗಿರುವಂಥ ಕೆಲವು ಅನಿವಾರ್ಯತೆಗಳು ಕೂಡ ಇದೆ. ಅದನ್ನು ನೀವು ಬಹಳ ನಿಷ್ಠೆಯಿಂದ ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಆದರೆ ಈ ಕೆಲಸ ಕಾರ್ಯಗಳು ನಿಧಾನ ಗತಿಯಲ್ಲಿ ನಡೀತಾ ಇದೆ ಅಂತ ಹೇಳಿ ಅದಕ್ಕೆ ಬೇಸರ ಪಡಬೇಡಿ. ಜೊತೆಗೆ ನಿಮ್ಮ ಒಂದು ಪ್ರಯತ್ನದಲ್ಲಾಗಲಿ, ಗುರಿಯನ್ನು ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಾಗಲಿ ಆ ಪ್ರಯತ್ನ ಮುಂದುವರಿಲಿ. ಹಾಗಾಗಿ ಈ ದಿನ ನಿಮಗೆ ಕಷ್ಟಪಟ್ಟರೆ ಯಶಸ್ವಿ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಪ್ರಮುಖವಾದಂತಹ ವಿಚಾರಗಳಲ್ಲಿ ಸ್ವಲ್ಪ ಗೊಂದಲಗಳು ಇರುವಂಥದ್ದು. ಹಾಗೆ ಸ್ವತಂತ್ರವಾಗಿ ಯಾವ ಕೆಲಸವನ್ನು ಮಾಡಲಿಕ್ಕೂ ಕೂಡ ಈ ದಿನ ನಿಮಗೆ ಸಾಧ್ಯ ಆಗಲ್ಲ. ಕೆಲವೊಂದು ಪ್ರೇರೇಪಣೆ ಬೇಕು, ಪ್ರೇರೇಪಣೆಯ ಮಾತುಗಳು ಬೇಕು. ಹಾಗೆ ಈ ದಿನದ ಕೆಲಸಕ್ಕೆ ಯಾರಾದರೂ ಒಬ್ಬರು ನಿಮಗೆ ಆಶ್ರಯ ನೀಡಲೇಬೇಕು. ನಿಮ್ಮ ಡಿಪೆಂಡೆನ್ಸಿ ಕೂಡ ಆ ವ್ಯಕ್ತಿಯ ಬಗ್ಗೆ ಅಷ್ಟೊಂದು ಇರೋದ್ರಿಂದಲೇ ಕೆಲಸಗಳಲ್ಲಿ ಹಿನ್ನಡೆ ಉಂಟಾಗ್ತಾ ಇದೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಸ್ವಲ್ಪ ನಿರಾಸೆ ಇರುವಂಥದ್ದು. ಏಕೆಂದರೆ ನಿಮ್ಮ ಅತಿಯಾದಂತಹ ಬಯಕೆ, ನಿಮ್ಮ ಆಸೆ ಆಕಾಂಕ್ಷೆಗಳು ಒಂದು ರೀತಿಯಲ್ಲಿ ಚೌಕಟ್ಟನ್ನು, ಎಲ್ಲೆಯನ್ನು ಮೀರಿ ಕೆಲಸ ಮಾಡ್ತಾ ಇರುವಂಥದ್ದು. ಈ ಒಂದು ಸನ್ನಿವೇಶದಿಂದ ನಿಮಗೆ ಸ್ವಲ್ಪ ಬೇಸರಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಮನೆಯಲ್ಲಿ ಅನಿರೀಕ್ಷಿತವಾದಂತಹ ಸಮಸ್ಯೆಗಳು ಎದುರಾಗುವಂಥದ್ದು, ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂಥ ತಪ್ಪುಗಳಿಂದ ಈ ರೀತಿಯ ಅನರ್ಥಗಳು ಸಂಭವಿಸ್ತಾ ಇದೆ. ಇನ್ನು ಈ ದಿನ ಯಾವುದೇ ಒಂದು ಉದ್ಯೋಗದಲ್ಲಿ ಕೆಲಸ ಬೇಕು ಅಂತ ಹೇಳಿ ಹೋದಾಗ ಕೆಲಸಕ್ಕಾಗಿ ನೀವು ಸ್ವಲ್ಪ ಅಲೆದಾಡುವಂತಹ ಪರಿಸ್ಥಿತಿ ಬಂದರೂ ಕೂಡ ನೀವು ಒಂದು ಪ್ರಾಯೋಗಿಕವಾದಂಥ ಮನೋಧರ್ಮವನ್ನು ಅನುಸರಣೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿನೇ ಒಬ್ಬ ವ್ಯಕ್ತಿಗೆ ಉದ್ಯೋಗ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಆ ದೊರೆತಿರುವಂಥ ಉದ್ಯೋಗವನ್ನು ಉಳಿಸ್ಕೊಳ್ಳುವಂಥದ್ದು. ಹಾಗಾಗಿನೇ ಸಣ್ಣ ಪುಟ್ಟ ವಿಚಾರಗಳು ಬಂದರೆ, ಭಿನ್ನಾಭಿಪ್ರಾಯಗಳು ಬಂದರೆ ಅದನ್ನು ಬಗೆಹರಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದ ವಾತಾವರಣ ತುಂಬ ಪ್ರಶಾಂತವಾಗಿ ಇರುವಂಥದ್ದು. ಹಾಗಾಗಿನೇ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಆಸಕ್ತಿ ಇದೆ. ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಈ ದಿನ ನಿಮಗೆ ಸಂಪೂರ್ಣವಾದಂಥ ಮನಸ್ಸಿದೆ. ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಟಿದ್ದೀರಿ. ಆದರೆ ನಿಮ್ಮ ಪ್ರಯತ್ನ ಮಾತ್ರ ಈ ದಿನ ಮುಂದುವರಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಇದರಿಂದ ನಿಮ್ಮ ಬಂಧು ಮಿತ್ರರಿಂದ ನಿಮ್ಮ ಕೆಲಸಗಳಿಗೆ ಬೇಕಾದಂತಹ ಸಹಾಯ ನಿಮಗೆ ಸಿಕ್ಕತ್ತೆ, ಬೆಂಬಲ ಸಿಕ್ಕತ್ತೆ, ಹಣಕಾಸಿನ ನೆರವು ಕೂಡ ನಿಮಗೆ ಕೂಡಿ ಬರುತ್ತೆ.
ಹಾಗೆ ಈ ದಿನ ಗ್ರಹಸ್ಥಾನಗಳು ನಿಮಗೆ ತುಂಬ ಅನುಕೂಲಕರವಾದಂಥ ವಾತಾವರಣವನ್ನು ನಿರ್ಮಿಸ್ತಾ ಇದ್ದಾರೆ. ಹಾಗಾಗಿನೇ ಈ ದಿನ ಯಾವುದೇ ಕೆಲಸ ಇರಲಿ, ಅದು ಅರ್ಧಂಬರ್ಧ ಆಗಿರುವಂಥ ಕೆಲಸ ಆಗ್ಬೋದು, ಹೊಸದಾಗಿ ಆರಂಭ ಆಗಬೇಕಾದಂಥ ಕೆಲಸ ಆಗ್ಬೋದು, ಇದರಲ್ಲಿ ಈ ದಿನ ನಿಮಗೆ ತುಂಬ ಪರಿಪೂರ್ಣವಾದಂಥ ಒಂದು ಜ್ಞಾನ ಇದೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಒಂದು ಉತ್ತಮ ಯೋಜನೆಯನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಆದರೆ ಅನಾವಶ್ಯಕವಾದಂಥ ಖರ್ಚಿಗೆ ಅವಕಾಶ ಕೊಡಬೇಡಿ. ಇನ್ನು ಸ್ಥಿರಾಸ್ತಿಯ ವಿಚಾರದಲ್ಲಿ ಅಡಚಣೆಗಳು ಈ ದಿನ ನಿವಾರಣೆಯಾಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ಭೂಮಿಯಿಂದ ಉತ್ತಮವಾದಂಥ ಒಂದು ಫಲ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಒಂದು ಕರುಣೆ, ಒಂದು ಸಹಾನುಭೂತಿ ಇರುವಂಥದ್ದು, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಒಂದು ವಿಚಾರದಲ್ಲೂ ಕೂಡ ಈ ದಿನ ನೀವೇ ಮುಂಚೂಣಿಯಲ್ಲಿ ಇರ್ತೀರಿ. ಹಾಗೆ ಈ ದಿನ ನೆರೆಹೊರೆಯವರನ್ನು ನಂಬಿ ಕೆಲವೊಂದು ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನ ಸ್ಥಿರಾಸ್ತಿಯ ಬಗ್ಗೆ, ವಾಹನದ ಬಗ್ಗೆ, ನಿಮ್ಮ ಸ್ವಂತ ಮನೆಯ ಬಗ್ಗೆ ಬೇಕಾದಂತಹ ಈ ಕನಸುಗಳು ನನಸಾಗಲಿಕ್ಕೆ ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆ ಇದೆ. ಇದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಬಹಳ ಅನುಕೂಲಕರವಾದಂಥ ಸ್ಥಿತಿಯಲ್ಲಿದೆ. ಅದಕ್ಕಾಗಿಯೇ ನಿಮ್ಮ ಕಷ್ಟಗಳು ಕರಗಿ ಹೋಗುವಂಥ ಸಂದರ್ಭ. ಒಂದೊಂದೇ ಮೆಟ್ಟಿಲು ನಿಧಾನವಾಗಿ ನಿಮ್ಮ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ವಿಚಾರಗಳಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ಒಂದು ಮುಂದಾಳತ್ವ ಇದೆ, ಒಂದು ದೂರದರ್ಶಿತ್ವ ಅನ್ನುವಂಥದ್ದು ಇದೆ. ನಾಳೆಗಾಗಿ ಕೆಲಸ ಮಾಡುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿನೇ ಈ ದಿನ ಕುಟುಂಬ ಸದಸ್ಯರು ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಪೂರ್ಣವಾಗಿ ಸಹಕರಿಸುವಂಥವರು. ಇದರಿಂದ ನಿಮ್ಮ ಯೋಜನೆಗಳು ಪೂರ್ಣ ಆಗುತ್ತೆ. ಉತ್ತಮವಾದಂಥ ಭವಿಷ್ಯಕ್ಕೆ ನಾಂದಿಯಾಗುವಂಥ ಕೆಲವು ಕೆಲಸಗಳನ್ನು ಕೂಡ ಈ ದಿನ ಮಾಡ್ತೀರಿ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಆಸಕ್ತಿ, ನಿಮ್ಮ ಗಮನ 100ಕ್ಕೆ 100ರಷ್ಟು ಇರಬೇಕು. ಒಂದು ಕೆಲಸದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಆ ಕೆಲಸವನ್ನು ಪಕ್ಕಕ್ಕಿಡಿ. ಆದರೆ ಆಸಕ್ತಿಯುತವಾಗಿರುವಂಥ ಕೆಲಸ ಕಾರ್ಯಗಳು ಬೇಕಾದಷ್ಟಿದೆ, ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ, ಹೊಡೆದ್ರೆ ಭಂಡಾರ ಹೊಡಿಬೇಕು. ಹಾಗಾಗಿ ಯಾವುದು ನಿಮಗೆ ತೀವ್ರವಾಗಿ ಬಾಧಿಸುತ್ತೆ ಅಂಥ ಸಮಸ್ಯೆಗಳ ಬಗ್ಗೆ ಮಾತ್ರ ಈ ದಿನ ನೀವು ನಿಮ್ಮ ಆಸಕ್ತಿಯನ್ನು ಕೊಡಬೇಕು. ಆದರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ನೀವು ಯಾವುದೇ ವಿಚಾರದಲ್ಲಿ ಸೀರಿಯಸ್ ಆಗಿ ನೋಡುವಂಥ ಅಗತ್ಯತೆ ಇಲ್ಲ. ಏಕೆಂದರೆ ಆಗ ಬಂದದ್ದು ಆಗಲೇ ಹೋಗಿಬಿಡತ್ತೆ. ಹಾಗಾಗಿನೇ ಸಮಸ್ಯೆ ಬಹಳ ಬೇಗ ಪರಿಹಾರ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ಅದಕ್ಕಾಗಿ ಹೆಚ್ಚು ಶ್ರಮಿಸುವಂಥ ಅಗತ್ಯತೆ ಇಲ್ಲ. ಹಾಗೆ ಈ ದಿನದ ಪ್ರಯತ್ನದಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಒಂದು ಪಾತ್ರ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗಾಗಿ ಅವರಿಗೂ ಕೂಡ ಈ ದಿನ ನೀವು ಕೃತಜ್ಞತೆಯನ್ನು ಹೇಳಬೇಕು. ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ನ್ಯಾಯಯುತವಾಗಿ ವರ್ತಿಸಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನೀವು ಹೊಸದಾಗಿ ಆರಂಭ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳು ಇರುತ್ತೆ, ಸ್ವಲ್ಪ ಸಮಸ್ಯೆಗಳು ಇರುತ್ತೆ. ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಬಹಳ ಧನಾತ್ಮಕವಾಗಿ ಇರಬೇಕು, ತುಂಬ ಪಾಸಿಟಿವ್ ಆಗಿ ಇರಬೇಕು. ಅದರಲ್ಲೂ ನಿಮ್ಮ ಸುತ್ತಮುತ್ತ ಇರುವಂತಹ ಈ ನೆಗೆಟಿವ್ ವೈಬ್ಸನ್ನು ತರುವಂಥವ್ರು ಏನಾದರೂ ಇದ್ದರೆ ಅವರಿಂದ ದೂರ ಬಂದು ನಿಮ್ಮ ಯೋಜನೆಯನ್ನು ಮತ್ತೆ ಪುನಃ ಪರಿಶೀಲನೆ ಮಾಡಬೇಕಾದಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಉಂಟಾಗಬಹುದು. ಏಕೆಂದರೆ ನಿಮ್ಮಲ್ಲಿ ಹಣದ ಕೊರತೆ ಇದ್ದು ಬರಬೇಕಾದಂಥ ಹಣ ಸಕಾಲಕ್ಕೆ ಬರಲ್ಲ. ಕೊಡಬೇಕಾದಂಥವರು ನಿಮ್ಮ ಬಗ್ಗೆ ಯಾವುದೇ ಅನುಕಂಪ ಇಲ್ಲದೆ ಮಾತಾಡಿ ಕಳಿಸಿರುವಂಥವ್ರು. ಹಾಗಾಗಿ ಇಂತಹ ಪರಿಸ್ಥಿತಿಗಳಲ್ಲಿ ಹಣದ ಕೊರತೆ ನಿಮಗೆ ಉಂಟಾಗುವಂಥದ್ದು. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಶ್ರಮ ಇದೆ, ಆ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಇನ್ನು ಈ ದಿನದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಕೋಪ ಮಾಡಿಕೊಳ್ಳುವಂಥ ಸಂದರ್ಭಗಳಿದೆ. ಅದರಲ್ಲೂ ಈ ಉತ್ತರಾರ್ಧ ನಿಮ್ಮ ಉದ್ವೇಗಕ್ಕೆ
ತುಂಬ ಪೂರಿತವಾಗಿ ಇರುವಂಥದ್ದು. ಹಾಗೆ ಈ ದಿನ ಪಾಲುದಾರರ ಜೊತೆಯಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅಲ್ಲಿ ಒಂದು ಚರ್ಚೆಯ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನೀವಾಗಿ ಯಾವುದೇ ತೀರ್ಮಾನಕ್ಕೆ ಬರಬೇಡಿ. ಹಾಗೆ ಕುಟುಂಬಸ್ಥರ ಜೊತೆಯಲ್ಲೇ ಈ ದಿನ ನೀವು ಒಂದು ಪುಟ್ಟ ಪ್ರಯಾಣ ಮಾಡುವಂಥದ್ದು, ಪ್ರವಾಸ ಮಾಡುವಂಥದ್ದು, ಮನರಂಜನೆಗೆ ಬೇಕಾದಂಥ ಕೆಲವು ಅಮೂಲ್ಯವಾದಂಥ ವಾತಾವರಣವನ್ನು ಸೃಷ್ಟಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಸಂತೋಷ ಇದೆ, ಸೌಖ್ಯ ಇದೆ, ಆದರೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಅದರಲ್ಲೂ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಸಿಕ್ಕುವಂಥ ಸೂಚನೆಗಳಿದೆ. ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಇರಲ್ಲ. ಎಲ್ಲವೂ ಸರಿ ಹೋಯಿತು, ಇನ್ನೇನು ಒಳ್ಳೆಯ ಫಲಿತಾಂಶ ಬಂತು ಅನ್ನೋ ವೇಳೆಗೆ ಏನೋ ಒಂದು ಎಡವಟ್ಟಾಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ಈ ದಿನ ಬಾಹ್ಯವಾಗಿ ಆಗುವಂಥ ಎಡವಟ್ಟುಗಳು, ಇದರಿಂದ ಮನಸ್ಸಿಗೆ ತೀವ್ರ ವೇದನೆ ಉಂಟಾಗುತ್ತೆ. ಯಾರನ್ನು ಕಾರಣಕರ್ತರನ್ನಾಗಿಸಬೇಕು ಅನ್ನುವಂಥ ವಿಚಾರದಲ್ಲೇ ನಿಮಗೆ ಜಿಜ್ಞಾಸೆ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನದ ಪೂರ್ವಾರ್ಧದಲ್ಲಿ ಪ್ರಮುಖವಾದಂಥ ಕೆಲಸ ಕಾರ್ಯಗಳಿಗೆ ಆದಷ್ಟು ಕೈ ಹಚ್ಚಬೇಡಿ, ಏಕೆಂದರೆ ನಿಮ್ಮ ಪ್ರಯತ್ನ ಒಳ್ಳೆಯ ಫಲವನ್ನು ತರಲ್ಲ. ಇನ್ನು ಈ ದಿನ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಗೆ ವ್ಯವಹಾರ ಮಾಡುವಂಥ ಸಂಭವ ಕೂಡ ಇದೆ. ಅಲ್ಲಿ ನಿಮ್ಮ ಮಾತಿನ ಬಗ್ಗೆ ಸ್ವಲ್ಪ ಗಮನ ಇರಲಿ. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿ ಒಡಕನ್ನು ನಿವಾರಣೆ ಮಾಡಲಿಕ್ಕೆ ನೀವು ಮಾಡುವಂಥ ಒಂದು ಪ್ರಯತ್ನ ಏನಿದೆ ಅದು ಏನೇನೂ ಸಾಲದು. ಹಾಗಾಗಿನೇ ಈ ದಿನ ಒಂದು ಮಧ್ಯವರ್ತಿಗಳನ್ನು ಆಶ್ರಯಿಸಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮಧ್ಯಮ ಫಲಗಳೇ ಇರುತ್ತೆ. ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ವಿರೋಧಿಗಳನ್ನು ಕಡೆಗಣಿಸಬೇಡಿ. ಏಕೆ ಅಂತ ಹೇಳಿದ್ರೆ ನಿಮ್ಮ ವಿರೋಧಿಗಳು ನಿಮ್ಮ ಸುತ್ತಮುತ್ತ ಇದ್ದಾಗ ನಿಮ್ಮ ಒಂದು ಪ್ರಗತಿಗೆ ಅಡ್ಡಗಾಲು ಹಾಕುವಂಥವರು ಅವರೇ. ನಿಮ್ಮ ಒಂದು ಪ್ರತಿಭೆಯನ್ನು ಕಂಡು ಹೊಟ್ಟೆ ಉರಿ ಪಡುವಂಥವರು ಕೂಡ ಅವರೇ. ಹಾಗಾಗಿ ಅಂಥವ್ರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗುತ್ತೆ. ಈ ದಿನ ಈ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ, ಭಗವಂತನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉತ್ತಮ ಫಲಗಳು ಸಿಕ್ಕುವಂಥ ದಿನ. ಅದರಲ್ಲೂ ಹಠಾತ್ತಾಗಿ ಒಂದು ಪ್ರಯಾಣವನ್ನು ಮಾಡಬೇಕಾದಂಥ ಸಂದರ್ಭ ಕೂಡ ಬರುತ್ತೆ. ಹಾಗೆ ಮನೆಯಲ್ಲಿ ಕೂಡ ಈ ದಿನ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒತ್ತಾಸೆಯಾಗಿ ನಿಲ್ತಾರೆ. ನಿಮ್ಮ ಯೋಜನೆಗಳು ಪೂರ್ಣ ಆಗುತ್ತೆ. ನಿಮ್ಮ ಮಾತಿಗೆ ಒಂದು ಬೆಲೆ ಇದೆ ಈ ದಿನದಲ್ಲಿ. ಹಾಗೆ ಬಹಳ ದಿನಗಳ ನಂತರದಲ್ಲಿ ಭೇಟಿ ಮಾಡುವಂಥ ವ್ಯಕ್ತಿಯಿಂದ ಈ ದಿನ ಉತ್ತಮವಾದಂತಹ ಸೌಹಾರ್ದಯುತವಾದಂತಹ ಮಾತುಕತೆಗಳು ಜರುಗುತ್ತೆ. ಹಾಗಾಗಿ ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುವಂಥದ್ದು. ಆದರೆ ಈ ದಿನದಲ್ಲಿ ಒಂದು ಭಾವನೆ ಆಗಲಿ ಅಥವಾ ಒಂದು ಪ್ರೀತಿಯ ಕನಸುಗಳಾಗಲಿ ನಿಮಗೆ ಸಕಾಲಕ್ಕೆ ಹೊರಗೆ ಬರಲ್ಲ. ಹಾಗಾಗಿ ಈ ಭಾವನೆಗಳೇ ಬತ್ತಿ ಹೋದವರಂತೆ ಈ ದಿನ ವರ್ತನೆ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕೂಡ ಎದುರಾಗುವಂಥದ್ದು. ಆದರೆ ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ, ಅಂತಹ ಒಂದು ಘಟನೆಗಳನ್ನು ಕೂಡ ನಿಭಾಯಿಸ್ತೇನೆ ಅನ್ನುವಂಥದ್ದು. ಹಾಗಾಗಿನೇ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದಂತಹ ಗೊಂದಲಗಳು ದೂರ ಆಗುತ್ತೆ. ಹಾಗೆ ದೂರದ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭ ಕೂಡ ಈ ದಿನ ನಿಮ್ಮ ಗಮನಕ್ಕೆ ಬರುವಂಥದ್ದಿದೆ. ಒಟ್ಟಾರೆ ಈ ದಿನ ಯಾವುದೇ ವ್ಯಕ್ತಿಯನ್ನು ಅನುಸರಣೆ ಮಾಡಿ ನಿಮ್ಮ ಸ್ವೇಚ್ಛಾ ವೃತ್ತಿಯನ್ನು ಅನುಸರಿಸಬೇಡಿ. ಹಾಗಾಗಿ ನಿಮ್ಮ ಸ್ವಂತಿಕೆ ಇರಲಿ, ಆದರೆ ಪ್ರಾಕ್ಟಿಕಲ್ ಆಗಿರಿ. ಈ ದಿನ ಪ್ರತಿಸ್ಪರ್ಧಿಗಳ ಒಂದು ಚಟುವಟಿಕೆಗಳ ಕಡೆ ಗಮನ ಕೊಡಬೇಕಾಗತ್ತೆ. ಹಾಗೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿದಾಗ ನಿಮ್ಮ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ.
ಅದರಲ್ಲೂ ನೋಡಿ, ಚಂದ್ರನಿಂದ ಈ ದಿನ ನಿಮಗೆ ಮಾನಸಿಕವಾಗಿ ಗೊಂದಲಗಳು ಜಾಸ್ತಿ ಇರುತ್ತೆ. ಆದರೆ ನಿಜ ಅರ್ಥದಲ್ಲಿ ನಾಳೆಯಿಂದ ನಿಮಗೆ ವಿಶೇಷವಾದಂಥ ಒಂದು ಸ್ವಾತಂತ್ರ್ಯತೆ ಇದೆ, ಏನೋ ಒಂದು ಫ್ರೀಡಮ್ ಇದೆ, ಇಂಡಿಪೆಂಡೆನ್ಸ್ ಇದೆ. ಹಾಗೆ ಈ ಸ್ವತಂತ್ರ ಮನೋಭಾವದಲ್ಲೇ ಕೆಲವೊಂದು ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಉತ್ಸಾಹ ಕೂಡ ಇದೆ. ಆದರೆ ಈ ದಿನ ನಿಮ್ಮ ವಿರೋಧಿಗಳು ಮತ್ತು ಅವರು ಮಾಡ್ತಾ ಇರುವಂಥ ಪಿತೂರಿಗಳು, ಇದರ ಬಗ್ಗೆ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬದಲ್ಲಿರುವಂಥ ಒಡಕನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ನೀವೇ ಮುಂದಾಳಾಗಿ ವರ್ತಿಸಬೇಕಾಗತ್ತೆ. ಹಾಗಾಗಿನೇ ಈ ದಿನ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳುವಂಥ ಸಂದರ್ಭ ಬಂದರೆ ಕುಟುಂಬಸ್ಥರಿಗೂ ಕೂಡ ವಿಚಾರವನ್ನು ತಿಳಿಸಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಪ್ರಮುಖ ವ್ಯವಹಾರಗಳು ಮುಂದೆ ಸಾಗದೆ ಸ್ವಲ್ಪ ನಿರಾಸೆಯನ್ನು ಉಂಟು ಮಾಡ್ಬೋದು. ಹಾಗಾಗಿನೇ ಈ ದಿನದ ಸಾಧಕ ಬಾಧಕಗಳನ್ನು ಬಹಳ ಚೆನ್ನಾಗಿ ನೀವು ವಿಶ್ಲೇಷಿಸಬೇಕಾಗತ್ತೆ. ಹಾಗೆ ಈ ದಿನ ಗಣ್ಯರ ಜೊತೆಯಲ್ಲಿ ಒಂದು ವ್ಯವಹಾರ ಮಾಡುವಂಥದ್ದು ಅಥವಾ ಮಾತುಕತೆ ನಡೆಸುವಂತಹ ಸಂದರ್ಭಗಳು ಕೂಡ ಕೂಡಿ ಬರುತ್ತೆ. ಹಾಗಾಗಿನೇ ಈ ದಿನ ಏಕಸ್ವಾಮ್ಯದ ಹೇಳಿಕೆಗಳು, ನಿಮ್ಮ ಸ್ವಂತದ ವಿಚಾರಗಳೇನಿದೆ ಇದರ ಬಗ್ಗೆ ಸಾಕಷ್ಟು ಪೂರ್ವಾಪರಗಳನ್ನು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ವಿಶೇಷವಾಗಿ ಸಾಮರಸ್ಯದಿಂದ ಮುಂದುವರೆದ್ರೆ ಇಚ್ಛಿತ ಪ್ರತಿಫಲ ಖಂಡಿತ ನಿಮಗೆ ಸಿಕ್ಕತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ. ಅದರಲ್ಲೂ ಕೆಲವೊಂದು ಉತ್ಸಾಹದಾಯಕವಾದಂಥ ಕೆಲಸಗಳಾಗತ್ತೆ. ನಿಮ್ಮ ಪ್ರೀತಿ ಪಾತ್ರರ ಒಂದು ಭೇಟಿಯಾಗಲಿ, ಅವರ ಮಾತುಗಳಾಗಲಿ ನಿಮಗೆ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡುವಂಥ ಒಂದು ಉತ್ಸಾಹವನ್ನು ಹೆಚ್ಚಿಸುತ್ತೆ. ಹಾಗೆ ಈ ದಿನ ಕೆಲವು ಕೆಲಸ ಕಾರ್ಯಗಳನ್ನು ಯೋಜಿತ ರೀತಿಯಲ್ಲಿ ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇದರಿಂದ ನಿಮಗೆ ಒಳ್ಳೆಯ ಲಾಭ ಸಿಕ್ಕತ್ತೆ. ಈ ಲಾಭದ ಹಿನ್ನೆಲೆಯಲ್ಲೇ ನೀವು ಜಯಗಳಿಸುವಂಥದ್ದು. ಇದು ನಿಮಗೆ ಒಂದು ರೀತಿಯಲ್ಲಿ ಒಂದು ನಾಯಕತ್ವದ ಗುಣವನ್ನು ಈ ದಿನ ದಯಪಾಲಿಸುತ್ತೆ. ಹಾಗಾಗಿನೇ ನಿಮ್ಮ ಪ್ರಯತ್ನದಲ್ಲಿ ತುಂಬ ಯಶಸ್ಸನ್ನು ಸಾಧಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವೃತ್ತಿಯಲ್ಲಿ ವ್ಯವಹಾರಗಳಲ್ಲಿ ಒಂದು ಅರ್ಥದಲ್ಲಿ ಲಾಭ ಇದೆ. ಇಲ್ಲಿ ಹಣದ ಲಾಭ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಅನುಕೂಲತೆಗಳು ಕೂಡ ಉಂಟಾಗುವಂಥ ಸಾಧ್ಯತೆ ಇದೆ. ಎಲ್ಲ ಕಡೆಯಿಂದ ನಿಮಗೆ ಆದಾಯ ಸಿಕ್ಕತ್ತೆ. ಹೊಸ ವಾಹನ ಇದೆ. ಹಾಗೆ ಆತ್ಮೀಯ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುವಂಥ ಅವಕಾಶಗಳು ಕೂಡ ಇದೆ. ಇದರಿಂದ ಸಮಾಜದಲ್ಲಿ, ಕುಟುಂಬದಲ್ಲಿ ನಿಮ್ಮ ಸ್ಥಾನಮಾನದಲ್ಲಿ ಏರಿಕೆ ಇರುವಂಥದ್ದು. ಹಾಗೆ ನಿಮ್ಮ ಮಾತಿನಲ್ಲೂ ಕೂಡ ಕೆಲವರಿಗೆ ತುಂಬ ವಿಶ್ವಾಸ ಇದೆ. ಹಾಗೆ ಈ ದಿನ ನೀವು ಯಾವುದೇ ಒಂದು ವಿಚಾರದಲ್ಲಿ ಅಭಿಪ್ರಾಯಗಳನ್ನು ಸೂಚಿಸುವ ಮೊದಲು ಮತ್ತೊಮ್ಮೆ ಯೋಚನೆ ಮಾಡಿ ಮುಂದುವರಿಬೇಕು. ಇನ್ನು ಈ ದಿನದಲ್ಲಿ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ನಿಮ್ಮ ಪ್ರೀತಿಯ ವ್ಯವಹಾರಗಳನ್ನು ಮುಂದುವರಿಸಿ. ಹಾಗೆ ಕುಟುಂಬದ ಒಳಗೆ ಕೆಲವು ತೊಡಕುಗಳು ಬರಬಹುದು, ಆದರೆ ಅದನ್ನು ಬಹಳ ಬೇಗ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥದ್ರ ಒಂದು ಒತ್ತಾಯ ಕೂಡ ಇದೆ. ಹಾಗೆ ಈ ದಿನ ಸಾಮರಸ್ಯದಿಂದ ಇದ್ದರೆ, ಹೊಂದಾಣಿಕೆಯಿಂದ ಇದ್ದರೆ ಎಂಥ ಕೆಲಸಗಳನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಸತ್ಯದ ಅರಿವು ನಿಮಗೆ ಉಂಟಾಗುತ್ತೆ. ಹಾಗೆ ಈ ದಿನ ಹೊಸ ವ್ಯವಹಾರಗಳಿಗೆ ಹೂಡಿಕೆಯನ್ನು ಸಿಕ್ಕತ್ತೆ, ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಅದರಲ್ಲೂ ಪ್ರಯತ್ನವನ್ನೇನೋ ಮುಂದುವರಿಸ್ತಾ ಇದ್ದೀರಿ, ಆದರೆ ಈ ಭಯದ ವಾತಾವರಣದಲ್ಲೇ ಕೆಲಸಗಳನ್ನು ಮುಂದುವರಿಸ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಭಯ ಬಿಡುವಂಥದ್ದು ಯಾವಾಗ, ಕೆಲಸಗಳು ಪೂರ್ಣ ಆಗೋದು ಯಾವಾಗ, ನೀವೇ ಸ್ವತಂತ್ರವಾಗಿ ಅಂಥ ಕೆಲಸಗಳಿಗೆ ಕೈ ಹಾಕೋದು ಯಾವಾಗ ಇತ್ಯಾದಿ ಪ್ರಶ್ನೆಗಳು ಈ ದಿನ ನಿಮ್ಮನ್ನು ಕಾಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಕುಟುಂಬದ ಒಳಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇರಬಹುದು. ಅದರಲ್ಲೂ ಸಣ್ಣ ಪುಟ್ಟ ವಿಚಾರಗಳಿಗೆ ಈ ದಿನ ಕೋಪ ತಾಪಗಳ ಮೂಲಕ ಈ ಒಂದು ಮಾತುಗಳನ್ನು ಹರಿಬಿಡುವಂಥದ್ದು. ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಟ್ಟ ಅಪಶಬ್ದಗಳನ್ನು ಪ್ರಯೋಗ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ದಿನ
ನಿಮಗೆ ಮಿಶ್ರ ಫಲಗಳಿದೆ ಅಂತ ಅಂದಾಗ ಮನೆಯಿಂದ ಸ್ವಲ್ಪ ದೂರ ಉಳಿಯಬೇಕಾದಂಥ ಸಂದರ್ಭ ಕೂಡ ಬರಬಹುದು. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರನ್ನು ಈ ದಿನ ಸ್ವಲ್ಪ ಸಮಯದವರೆಗೆ ತಾತ್ಕಾಲಿಕವಾಗಿ ಅಗಲಿಸಬೇಕಲ್ಲ ಅನ್ನುವಂಥ ಒಂದು ನೋವು ಕೂಡ ನಿಮಗೆ ಉಂಟಾಗುವಂಥದ್ದಿದೆ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ಒತ್ತಡ. ಇದು ತಲೆನೋವನ್ನು ತರಿಸುವಂಥದ್ದು. ಜೊತೆಗೆ ಈ ದಿನದಲ್ಲಿ ಒಂದು ರೀತಿಯ ಉತ್ಸಾಹ ಅನ್ನುವಂಥದ್ದು ಇಲ್ಲ. ಬಹಳ ಬೇಗ ಸುಸ್ತಾಗುವಂಥ ಒಂದು ಲಕ್ಷಣಗಳೇ ಕಾಣಿಸ್ತಾ ಇದೆ. ಹಾಗಾಗಿನೇ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಬಹಳ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.